ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಏನಾದರೂ ಸ್ಟ್ರಕ್ ಆಗೋದಾಗಲಿ ಹ್ಯಾಂಗ್ ಆಗೋದಾಗಲಿ ಮಾಡ್ತಾಯಿದ್ರೆ ನಾನು ಇವತ್ತು ಹೇಳ್ತಕ್ಕಂಥ 4 ಹಿಡನ್ ಸೆಟ್ಟಿಂಗ್ಸ್ನ ನೀವು ಮಾಡಿದ್ದೆ ಆದರೆ ನಿಮ್ಮ ಮೊಬೈಲು ಯಾವುದೇ ಕಾರಣಕ್ಕೂ ಹ್ಯಾಂಗ್ ಆಗೋದಾಗಲಿ ಸ್ಟ್ರಕ್ ಆಗೋದಾಗಲಿ ಮಾಡೋದಿಲ್ಲ. ಇದಂತೂ ಈ ವಿಡಿಯೋನ ಕೊನೆವರೆಗೆ ನೋಡಿ. ನೀವೇನಾದರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಫಸ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಫಸ್ಟ್ ವೀಡಿಯೋ ಬಿಟ್ಟರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಇವತ್ತಿನ ನಿಮಗೆ ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ. ಫಸ್ಟ್ನೇ ಸೆಟ್ಟಿಂಗ್ಸ್, ಇದರಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ನು ಸೆಟ್ಟಿಂಗ್ಸಲ್ಲಿ ಇದೇನೇ ಇಲ್ಲ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಡೆವಲಪರ್ ಆಪ್ಷನ್ನು ನಿಮ್ಮದ್ರಲ್ಲಿ ಇಲ್ಲ ಅಂತಂದರೆ ನೀವು ಅಬೌಟ್ ಫೋನ್ ಅಂತ ಇರುತ್ತೆ, ಅದರಲ್ಲಿ ಹೋದರೆ ಇದರಲ್ಲಿ ಒಂದೊಂದು ಈಗ MI ಫೋನ್ ಆಗಿರೋದ್ರಿಂದ ಇದು MIUI ವರ್ಷನ್ ಅಂತ ಇದೆ. ಆ MIUI ವರ್ಷನ್ ಮೇಲೆ 7 ಸಾರಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಡೆವಲಪರ್ ಆಪ್ಷನ್ನು ನಿಮ್ಮ ಸೆಟ್ಟಿಂಗ್ಸಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ಇದ್ರ ಮೇಲೆ 7 ಸಾರಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೆವಲಪರ್ ಆಪ್ಷನ್ನು ನಿಮ್ಮ ಸೆಟ್ಟಿಂಗ್ಸಲ್ಲಿ ಸಿಗುತ್ತೆ. ಈಗ ಕ್ಲಿಕ್ ಮಾಡಿದ್ದೀನಿ, ಸೆಟ್ಟಿಂಗ್ಸಲ್ಲಿ ನಿಮಗೆ ತೋರಿಸ್ತೀನಿ. ಅಕಸ್ಮಾತ್ ನೀವು ಸೆಟ್ಟಿಂಗ್ಸಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಮೇಲೆ ಸರ್ಚ್ ಬಾರ್ ಇರುತ್ತೆ, ಆ ಸರ್ಚ್ ಬಾರ್ದಲ್ಲಿ ಹೋಗಿ ಡೆವಲಪರ್ ಆಪ್ಷನ್ ಅಂತ ಕ್ಲಿಕ್ ಮಾಡಿ. ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ 1 by 1 ನಿಮಗೆ ಯಾವ ರೀತಿ ಸೆಟ್ ಮಾಡೋಕ್ಕಂತ ಹೇಳ್ಕೊಡ್ತೀನಿ. ಈ ಥರ 4 ಹಿಡನ್ ಸೆಟ್ಟಿಂಗ್ಸ್ನ ನೀವು ಮಾಡೋದ್ರಿಂದ ನಿಮ್ಮ ಮೊಬೈಲ್ ಯಾವುದೇ ಥರದ ಹ್ಯಾಂಗ್ ಆಗೋದಾಗಲಿ ಸ್ಟ್ರಕ್ ಆಗೋದಾಗಲಿ ಆಗೋದಿಲ್ಲ. ನೀವು ಈ 4 ಹಿಡನ್ ಸೆಟ್ಟಿಂಗ್ಸನ್ನ ಅಕಸ್ಮಾತ್ ನಾನು ಏನೇ ಹೇಳಿದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸರ್ಚ್ ಬಾರಲ್ಲಿ ಹೋಗಿ ಸರ್ಚ್ ಮಾಡಿ. ಫಸ್ಟ್ ಹಿಡನ್ ಸೆಟ್ಟಿಂಗ್ಸ್ ಏನಂತಂದರೆ ಫಸ್ಟ್ ಒನ್ ಆ್ಯನಿಮೇಷನ್ ಸ್ಕೇಲ್ ಅಂತ. ಇದರಲ್ಲೇ ಹುಡುಕಿದರೆ ನಿಮಗೆ ಕೆಳಗಡೆ ಬಂದರೆ ಟ್ರಾನ್ಸಾಕ್ಷನ್ ಆ್ಯನಿಮೇಷನ್ ಅಂತಿರುತ್ತೆ, ಸ್ಕೇಲ್ ವಿಂಡೋಸ್ ಆ್ಯನಿಮೇಷನ್ ಸ್ಕೇಲ್ ಅಂತಿರುತ್ತೆ. ಇದು 1x ಅಂತಿರುತ್ತೆ, ಅದನ್ನು 0.5x ಅಂತ ಮಾಡಬೇಕು. ಈಗ ನಾನು ಮಾಡಿ ತೋರಿಸ್ತೀನಿ. ಇದರಲ್ಲಿ ಆ್ಯನಿಮೇಷನ್ ಆಫ್ ಮಾಡೋಕ್ಕೆ ಹೋಗಬೇಡಿ. ಆ್ಯನಿಮೇಷನ್ ಸ್ಕೇಲ್ 1x ಇರೋದನ್ನು 0.5 ಅಂತ ಮಾಡಿ. ನೆಕ್ಸ್ಟ್ ಕೆಳಗಡೆ ಟ್ರಾನ್ಸಾಕ್ಷನ್ ಆ್ಯನಿಮೇಷನ್ ಅಂತಿದೆ, ಇದನ್ನು ಕೂಡ 0.5 ಮಾಡಿ. ಇಷ್ಟು ಮಾಡೋದ್ರಿಂದ ನಿಮ್ಮ ಮೊಬೈಲು ಫುಲ್ಲು ಸ್ಪೀಡಪ್ ಆಗುತ್ತೆ, ಯಾವುದೇ ಥರ ಸ್ಟ್ರಕ್ ಆಗೋದಿಲ್ಲ. ಈಗ ಇನ್ನೊಂದು ಹಿಡನ್ ಸೆಟ್ಟಿಂಗ್ಸ್ನ ಇದೇ ಡೆವಲಪರ್ ಆಪ್ಷನಲ್ಲಿ ಇನ್ನೊಂದಿದೆ. ಅದು ಯಾವುದು ಅಂತಂದರೆ ಈ ಸೆಟ್ಟಿಂಗ್ಸು 1 to ಡಬಲ್ ಸ್ಪೀಡಪ್ ಆಗುತ್ತೆ. 4x MX ಅಂತ MSAA ಅಂತ ಇದನ್ನು ಸರ್ಚ್ ಮಾಡಿ ಕರೆಕ್ಟಾಗಿ. ಇದನ್ನು ಆನ್ ಮಾಡೋದ್ರಿಂದ ನಿಮ್ಮ ಮೊಬೈಲು 1 to ಡಬಲ್ ಸ್ಪೀಡ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೀವು ಬೇಕಾದರೆ ನೀವು ಸೆಟ್ಟಿಂಗ್ಸನ್ನ ಇದನ್ನು ಆನ್ ಮಾಡಿ ನೋಡಿ. ನೆಕ್ಸ್ಟ್ 3ನೇ ಹಿಡನ್ ಸೆಟ್ಟಿಂಗ್ಸ್ ಅಂದರೆ ಬ್ಯಾಕ್ಗ್ರೌಂಡ್ ಪ್ರೋಸೆಸ್ ಲಿಮಿಟ್ ಅಂತ. ನೀವು ಬ್ಯಾಕ್ಗ್ರೌಂಡಲ್ಲಿ ಅಪ್ಲಿಕೇಶನ್ ರನ್ ಆಗ್ತಾನೇ ಇರ್ತವೆ. ಈಗ ಇದು ರನ್ ಮಾಡಿದ್ದೀನಿ ನಂತರ ಸೆಟ್ಟಿಂಗ್ಸು ಇದರಲ್ಲಿ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ರನ್ ಆಗ್ತಾನೇ ಇರ್ತವೆ. ಇದರಲ್ಲಿ ನೀವು ಒಂದೇ ಪ್ರೋಸೆಸ್ ರನ್ ಆಗಬೇಕು ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಸೆಟ್ ಮಾಡ್ಕೋಬೋದು. ಇಲ್ಲ ನೀವು ಬೇರೆ ಬೇರೆ ಟೈಪಲ್ಲಿ ನೀವು ರನ್ ಆಗಲೇಬಾರ್ದು ಅಂದರೆ ನೋ ಬ್ಯಾಕ್ಗ್ರೌಂಡ್ ಪ್ರೋಸೆಸ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದೇ ರೀತಿ ನೀವು 1 ಅದರ್ 2 ಪ್ರೋಸೆಸ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಆಗಲಿ ನಿಮ್ಮ ಸ್ಪೀಡಪ್ ಆಗಲಿ, ನೀವು ಬ್ಯಾಕ್ಗ್ರೌಂಡ್ ರನ್ ಆಗೋದ್ರಿಂದ ಸ್ಪೀಡ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಪ್ರೊಸೆಸರೆಲ್ಲ ಅದೇ ಅಪ್ಲಿಕೇಶನ್ ತಿಂತಾ ಇರ್ತವೆ. ಅದೇ ರೀತಿ ಇದನ್ನು ಸೆಟ್ ಮಾಡೋದ್ರಿಂದ ನಿಮಗೆ ಕಡಿಮೆ ಆಗುತ್ತೆ. ನೆಕ್ಸ್ಟು 4th ಹಿಡನ್ ಸೆಟ್ಟಿಂಗ್ ಅಂದರೆ ಆಟೋಮೆಟಿಕ್ ಸಿಸ್ಟಮ್ ಅಪ್ಡೇಟ್ ಅಂತ. ಇದು ನಿಮ್ಮ ಡೆವಲಪರ್ ಆಪ್ಷನಲ್ಲಿ ಅಕಸ್ಮಾತ್ ಆನ್ ಆಗಿರುತ್ತೆ ನಿಮ್ಮ ಇದರಲ್ಲಿ, ನೀವು ಯಾವಾಗಲೂ ಇದನ್ನು ಆಫ್ ಮಾಡಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ನೀವೇನಾದರೂ ಯಾವುದೇ ಅಪ್ಲಿಕೇಶನ್ ಆಗಲಿ ಆಟೋಮೆಟಿಕ್ಲಿ ಸಿಸ್ಟಮ್ ಅಪ್ಡೇಟ್ ಇಡೋದ್ರಿಂದ ಯಾವುದೇ ಅಪ್ಲಿಕೇಶನ್ ನಿಮ್ಗೇನಾದರೂ ಯಾವುದೇ ವೈರಸ್ ಇದ್ರೂ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿಬಿಡುತ್ತೆ, ಇನ್ಸ್ಟಾಲ್ ಆಗ್ತಾ ಇರ್ತವೆ ಯಾವುದಾದ್ರೂ ಅಪ್ಲಿಕೇಶನ್ಸು. ಅದಕ್ಕೋಸ್ಕರ ಇದನ್ನು ಆಫ್ ಮಾಡಿರಿ. ಈ 4 ಹಿಡನ್ ಸೆಟ್ಟಿಂಗ್ಸಲ್ಲಿ ನೀವು ಯಾವುದು ನಿಮಗೆ ಇಷ್ಟ ಆಗಿದೆ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರದ್ದು ಮೊಬೈಲ್ ಕೂಡ ಸ್ಪೀಡಪ್ ಆಗಲಿ ಅಂತ ಬಯಸ್ರಿ. ಓಕೆ, ನೀವು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.